ಕೌಟುಂಬಿಕ ಕಲಹಕ್ಕೆ ಕಾಂಗ್ರೆಸ್ ಕಾರ್ಯಕರ್ತೆ ಹತ್ಯೆಯಾದಂತಹ ಸುದ್ದಿ. ಪತಿ ನಂದೀಶ್ನಿಂದಲೇ ಪತ್ನಿ ವಿದ್ಯಾ ಹತ್ಯೆಯಾದ್ಲ. ಎಸ್, ಮೈಸೂರಿನ ತುರುಗನೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಕೌಟುಂಬಿಕ ಕಲಹಕ್ಕೆ ಕಾಂಗ್ರೆಸ್ ಕಾರ್ಯಕರ್ತೆಯ ಹತ್ಯೆ. ಪತಿ ನಂದೀಶ್ನಿಂದಲೇ ಹತ್ಯೆಯಾದ ಪತ್ನಿ ವಿದ್ಯಾ. ಮೈಸೂರಿನ ತುರುಗನೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. 2018ರಲ್ಲಿ ನಂದೀಶ್ ಎಂಬಾತನ ಜೊತೆ ವಿದ್ಯಾ ವಿವಾಹ ಆಗತ್ತೆ. ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿದ್ದಂತಹ ವಿದ್ಯಾ ಮೈಸೂರು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಭಜರಂಗಿ, ಅಜಿತ್, ವೇದ, ಜೈ ಮಾರುತಿ 800 ಸಿನಿಮಾಗಳ ನಟನೆ ಮಾಡಿದ್ದಾರೆ. ಪತಿ ಪತ್ನಿ ನಡುವೆ ಹಲವು ದಿನಗಳಿಂದ ಆಗಾಗ ಗಲಾಟೆಯೂ ಕೂಡ ನಡೀತಾ ಇತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೌಟುಂಬಿಕ ಕಲಹದಿಂದಲೇ ವಿದ್ಯಾ ಡಿವೋರ್ಸ್ಗೂ ಕೂಡ ಮುಂದಾಗಿರ್ತಾರೆ. ಗಂಡನ ಜೊತೆಗಿನ ಜಗಳದಿಂದ ವಿದ್ಯಾ ತವರು ಮನೆ ಸೇರಿದ್ದಾರೆ. ರಾತ್ರಿ ದೂರವಾಣಿ ಕರೆಯಲ್ಲಿ ವಿದ್ಯಾ ನಂದೀಶ್ ಮತ್ತೆ ಜಗಳಾಡ್ಕೊಳ್ತಾರೆ, ವಾಗ್ವಾದ ನಡೆಯುತ್ತೆ. ನಿನ್ನೆ ಮೈಸೂರಿನಿಂದ ಗಂಡನ ಮನೆ ತುರುಗನೂರಿಗೆ ವಿದ್ಯಾ ತೆರಳಿದ್ರು. ಆಗ ಪತಿ ನಂದೀಶ್ನಿಂದಲೇ ಪತ್ನಿ ವಿದ್ಯಾ ಹತ್ಯೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧು, ಏನಿದು ಕಾಂಗ್ರೆಸ್ ಕಾರ್ಯಕರ್ತೆ ವಿದ್ಯಾ ಹತ್ಯೆ ಆಗಿರುವಂಥದ್ದು? ನಿಜಕ್ಕೂ ಪತಿನೇ ಹತ್ಯೆ ಮಾಡಿರುವಂಥದ್ದ? ಏನ್ ಮಾಹಿತಿ ಇದೆ? ಯಾಕಾಗಿ ಕೌಟುಂಬಿಕ ಕಲಹ ಶುರುವಾಗಿದ್ದು? ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು ವಿನಯ್, ಏನಂತ ಹೇಳಿದ್ರೆ ಇವರು 2018ರಲ್ಲಿ ಮದುವೆ ಆಗಿರ್ತಕ್ಕಂಥದ್ದು. ಮೂಲತಃ ವಿದ್ಯೆ ಏನಿದ್ದಾರೆ ಮೈಸೂರು ಜಿಲ್ಲೆನ ಪಿರಿಯಾಪಟ್ಟಣ ತಾಲೂಕಿನ ನಿವಾಸಿ ಆಗಿರ್ತಾರೆ. ಅದ್ರ ಜೊತೆಗೆ ಇವರು ಟಿ ನರಸೀಪುರ ತಾಲೂಕಿನ ತುರುಗನೂರಿನಲ್ಲಿರ್ತಕ್ಕಂಥ ನಂದೀಶ್ ಏನಿದ್ದಾರೆ, ನಂದೀಶ್ ಅವರ ಜೊತೆಗೆ 2018ರಲ್ಲಿ ಕೂಡ ಮದುವೆ ಆಗಿತ್ತು. ಕಾಂಗ್ರೆಸ್ ನಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿದ್ದಂತ ವಿದ್ಯಾ ಅವರೇನಿದ್ರು ಆಗಾಗ ಸಿನಿಮಾಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟನೆ ಮಾಡುವಂತದ್ದನ್ನು ಕೂಡ ಮೈಗಂಟಿಸ್ಕೊಂಡಿದ್ರು. ಇನ್ನು ಇವರ ಕೌಟುಂಬಿಕ ವಿಚಾರಕ್ಕೆ ಬರೋದಾದ್ರೆ ಇವರಿಗೆ ಇಬ್ಬರು ಮಕ್ಕಳಿರ್ತಕ್ಕಂಥದ್ದು. 2018ರಲ್ಲಿ ಮದುವೆ ಆದಂತರು ಕಳೆದ 1 ವರ್ಷಗಳಿಂದನೂ ಕೂಡ ಗಂಡ ಹೆಂಡತಿಯ ನಡುವಿನ ಗಲಾಟೆ ಹೆಚ್ಚಾದ ಕಾರಣಕ್ಕಾಗಿ ಕೂಡ ಗಂಡನ ಮನೆಯನ್ನ ಬಿಟ್ಟು ಈಕೆ ಮೈಸೂರಿಗೆ ಬಂದು ವಾಸವನ್ನ ಮಾಡ್ತಾ ಇದ್ರು. ಗಂಡನಿಂದ ದೂರನೇ ಕೂಡ ಉಳ್ಕೊಂಡಿದ್ರು. ಆದ್ರೆ ಏನು ಈ ನಡುವೆ ವಿಚ್ಛೇದನಕ್ಕೆ ಅಂತೇಳಿ ಕೂಡ ಅರ್ಜಿಯನ್ನ ಕೋರ್ಟ್ ನ ಮೆಟ್ಟಿಲನ್ನ ಕೂಡ ಇಬ್ಬರು ದಂಪತಿಗಳು ಅಂದ್ರೆ ಕೋರ್ಟ್ ಮೆಟ್ಟಿಲನ್ನು ಕೂಡ ಏನ್ ಹತ್ತಿದ್ರು. ಅದಾದ ನಂತರದಲ್ಲಿ ಕೂಡ ಗಂಡನ ಮನೆ ಆಸ್ತಿ ಬರಬೇಕು ಅನ್ನೋ ವಿಚಾರಕ್ಕೆ ಕೂಡ ಆಗಾಗ ವಿದ್ಯೆ ಹೋಗಿ ಗಲಾಟೆಯನ್ನ ಮಾಡ್ತಿದ್ಲು ಅನ್ನೋ ಒಂದು ಸದ್ಯದ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಾಕಷ್ಟು ದಿನಗಳಿಂದ ಕೂಡ ದೂರ ಇದ್ದಂತವಳು ನಿನ್ನೆ ರಾತ್ರಿ ಕೂಡ ಗಂಡನ ಜೊತೆಗೆ ಫೋನ್ ನಲ್ಲಿ ಗಲಾಟೆಯನ್ನ ಕೂಡ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿದ್ದಂತ ವಿದ್ಯಾ ತನ್ನ ಸಂಬಂಧಿಕರೊಬ್ಬರನ್ನ ಕರ್ಕೊಂಡು ಗಂಡನ ಮನೆಗೆ ಹೋಗಿರ್ತಕ್ಕಂಥದ್ದು. ಗಂಡನ ಮನೆಗೆ ಹೋಗಿ ಅಲ್ಲಿ ನೇರವಾಗಿ ಗಂಡ ನಂದೀಶ್ನ ಜೊತೆಗೆ ಗಲಾಟೆಯನ್ನ ಕೂಡ ಶುರು ಮಾಡಿದ್ದಾರೆ. ಇಬ್ಬರ ನಡುವೆ ಕೂಡ ಮಾತಿಗೆ ಮಾತು ವಾಗ್ಯುದ್ಧ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೇ ಮನೆಯಲ್ಲಿ ಇದ್ದಂತ ಸುತ್ತಿಗೆ ಏನಿತ್ತು, ಸುತ್ತಿಗೆಯಿಂದ ಈತ ಅವಳ ತಲೆಗೆ, ಗಂಡ ನಂದೀಶ್ ಪತ್ನಿಯ ತಲೆಗೆ ಹೊಡೆದಿದ್ದಾನೆ. ಹೊಡೆದ ತಕ್ಷಣವೇ ಕೂಡ ರಕ್ತಸ್ರಾವದಿಂದ ಆಕೆ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾಳೆ. ಘಟನೆ ಆದ ತಕ್ಷಣವೇ ಕೂಡ ಆಕೆಯನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಸ್ಥಳೀಯರು ಮತ್ತೆ ಮನೆಯಲ್ಲಿದ್ದವರು ಮಾಡಿದ್ದಾರೆ. ಆದ್ರೆ ಯಾವಾಗ ಅಂದ್ರೆ ರಸ್ತೆಯಲ್ಲಿ ಕರ್ಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಕೂಡ ಆಕೆ ಅಸುನೀಗಿರ್ತಕ್ಕಂಥದ್ದು. ಇನ್ನು ಈ ಇಡೀ ಇನ್ಸಿಡೆಂಟ್ ಆದ ನಂತರದಲ್ಲಿ ಕೂಡ ಪತಿ ನಂದೀಶ್ ಏನಿದ್ದಾನೆ, ನಂದೀಶ್ ತಲೆಮರೆಸ್ಕೊಂಡಿರ್ತಕ್ಕಂಥದ್ದು ಸದ್ಯಕ್ಕೆ ವೀಣಾ. ಎಸ್ ಮಧು, ಈ ಒಂದು ಗಲಾಟೆ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಯಾರು ಇರ್ಲಿಲ್ವಾ? ಇಲ್ಲ, ವಿದ್ಯಾ ನಿನ್ನೆ ರಾತ್ರಿ 10 ಗಂಟೆವರೆಗೂ ಕೂಡ ಫೋನ್ ನಲ್ಲಿ ಗಂಡನ ಜೊತೆಗೆ ಗಲಾಟೆಯನ್ನ ಮಾಡಿದ್ದಾರೆ. ವಿಚ್ಛೇದನ ವಿಚಾರವಾಗಿ, ಅದೇ ರೀತಿಯಾಗಿ ಆಸ್ತಿಯ ವಿಚಾರವಾಗಿ. ಅದಾದ ನಂತರದಲ್ಲಿ ನೇರ ಮಾತುಕತೆಯನ್ನ ಆಡಲು ಸಲುವಾಗಿಯೇ ಕೂಡ ತನ್ನ ಸಂಬಂಧಿಕರೊಬ್ಬರನ್ನ ಕರೆದುಕೊಂಡು ಆಕೆ ನೇರವಾಗಿ ಗಂಡನ ಮನೆಗೆ ಹೋಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಗಲಾಟೆ ಆಗುವಂತಹ ಸಂದರ್ಭದಲ್ಲೂ ಕೂಡ ಒಂದಷ್ಟು ಅಕ್ಕಪಕ್ಕದ ಮನೆಯವರು ಮತ್ತೆ ಗಂಡನ ಮನೆಯವರು ಇದ್ದಂಥದ್ದು. ಆದ್ರೆ ಇಬ್ಬರ ನಡುವಿನ ಗಲಾಟೆ ಏನು ಜೋರಾಗ್ತಾ ಇತ್ತು. ತಕ್ಷಣದಲ್ಲೇ ಆತ ತನ್ನ ಕೈಗೆ ಸಿಕ್ಕಂತ ವಸ್ತು ಏನಿತ್ತು, ಅಂದ್ರೆ ಸುತ್ತಿಗೆಯನ್ನ ಅಲ್ಲೇ ಆತನ ಕೈಗೆ ಸಿಕ್ಕಂತ ವಸ್ತುವಿನಲ್ಲಿ ಆಕೆ ತಲೆಗೆ ಬಲವಾಗಿ ಹೊಡೆದಿರ್ತಕ್ಕಂಥದ್ದು. ಹೊಡೆದಂತ ಸಂದರ್ಭದಲ್ಲಿ ಆಕೆ ಬಿದ್ದಿದ್ದಾಳೆ. ನಂತರದಲ್ಲಿ ಆತ ಪರಾರಿಯಾಗಿದ್ದಾನೆ. ಸದ್ಯಕ್ಕೆ ಏನ ಇಬ್ಬರ ಗಲಾಟೆಯನ್ನ ನೋಡ್ತಿದ್ದಂತವ್ರು ಅವಕ್ಕಾಗಿ ಈ ಒಂದು ಘಟನೆಯನ್ನ ಅವಕ್ಕಾಗಿ ನೋಡ್ತಿದ್ದರು. ತಕ್ಷಣದಲ್ಲೇ ಕೂಡ ಆಕೆಯನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈ ನಡುವೆನಲ್ಲಿ ಆತ ಅಲ್ಲಿ ಸ್ಥಳದಿಂದ
ಕಾಲ್ ಕಿತ್ತಿರ್ತಕ್ಕಂಥದ್ದು. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬನ್ನೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಬನ್ನೂರು ಪೊಲೀಸ್ ಠಾಣೆಯಲ್ಲಿ ಇವರಿಬ್ಬರ ರಾಜಿ ಪಂಚಾಯಿತಿಗಳು ಕೂಡ ನಡೆದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 2018 ಮದುವೆ ಆದ ನಂತರದಲ್ಲಿ ಆಕೆ ಮೈಸೂರಿನಲ್ಲಿ ಬರ್ತಾಳೆ, ಅಲ್ಲಿಂದ ಬೆಂಗಳೂರಿಗೆ ಹೋಗಿ ಹೆಚ್ಚು ಓಡಾಟವನ್ನ ಮಾಡ್ತಾಳೆ. ಆದ್ರೆ ಪತಿ ಕೂಡ ಈ ವಿಚಾರದಲ್ಲಿ ಕೂಡ ಸಾಕಷ್ಟು ತಿರ್ಸು ಮುತ್ತನ್ನ ಕೂಡ ಹೊಂದಿರ್ತಾನೆ. ನಂತರದಲ್ಲಿ ಈಗ ಅಂತಿಮವಾಗಿ ಇಬ್ಬರ ನಡುವಿನ ಗಲಾಟೆ ಏನಿತ್ತು, ಗಲಾಟೆ ಈ ರೀತಿಯಾದ ಒಂದು ಕೊಲೆಯಲ್ಲಿ ಅಂತ್ಯ ಆಗಿರ್ತಕ್ಕಂಥದ್ದು. ದುರಂತ ವೀಣಾ. ಎಸ್, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.